Anyways, good morning. ಸೊ ಕಾಣಿಸ್ತಿದೆಯಾ ಸ್ಕ್ರೀನ್? Yes, sir. Yes, sir. ಇಲ್ಲಿ ನೋಡಿ ಶೀಟ್ಸ್. ಇಲ್ಲಿ ನಂದು ಕರ್ಸರ್ ಎಲ್ಲಿದೆ ಅಂದ್ರೆ 10, 11, 12, 16 ಇದು ಶೀಟ್ಸ್ಗಳು. ಒಂದೇ ಎಕ್ಸೆಲ್ ಫೈಲ್ ಇದು. ಈ ಫೈಲನ್ನು ನಾನು ಏನು ಕಳಿಸ್ತೇನೆ, ಇಲ್ಲಿ 4 ತರ ಶೀಟ್ಸ್ ಇರುತ್ತೆ. ನಾನು ಕ್ಲಾಸಲ್ಲಿ ಏನು ಮಾಡಿದ್ದೀನಿ ಅನ್ನೋದು ನಿಮಗೆ ಇದು ಗೊತ್ತಾಗುತ್ತೆ ಒಂದೇ ಫೈಲಲ್ಲಿ. ಸೊ ಇದು ನಾನು ಪ್ರಾಬ್ಲಮ್ ಕಳಿಸಿದ್ದೆ. ಪ್ರಾಬ್ಲಮ್ ಅಲ್ಲಿ ಒಂದು ಸಣ್ಣ ಚೇಂಜ್. ಇಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಟ್ ಕಾಸ್ಟ್ 50,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ 3,000. ಕ್ಲಿಯರ್? ಇದೊಂದು ಚೇಂಜ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿ. ಸೊ ಪ್ರಾಬ್ಲಮ್ ಏನೇನಿದೆ ಒಂದ್ಸಲ ನಾನು ಹೇಳ್ಬಿಡ್ತೇನೆ. ಜಮಾನಾ ಲಿಮಿಟೆಡ್, ಮೈಸೂರ್, ಓಪನ್ಡ್ ಎ ಬ್ರಾಂಚ್ ಅಟ್ ಬೆಂಗಳೂರು ಆನ್ 1/4/2020. Branch is instructed to sell the goods both for cash and for credit. All cash collections are to be remitted to head office, and head office send cash to branch to meet the expenses at branch. From the following details, prepare branch account. Details: opening stock, opening petty cash, opening furniture, goods sent to branch, expenses paid by head office, cash sent by head office for petty cash. Next, remittances from branch, cash sales, collection from debtors, credit sales, closing stock, closing petty cash, discount allowed, and depreciation on furniture. ಇದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗ ಇಲ್ಲಿ ಕ್ಯಾಶ್ ಸೇಲ್ಸ್, ಕಲೆಕ್ಷನ್ ಫ್ರಮ್ ಡೆಟಾರ್ಸ್, ಕ್ರೆಡಿಟ್ ಸೇಲ್ಸ್ ಮತ್ತು ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿ ಕೊಟ್ಟಿದ್ರೆ ನಾವು ಬ್ಲೈಂಡ್ ಆಗಿ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಮತ್ತು ಇಲ್ಲಿ ಫರ್ನಿಚರ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಡಿಪ್ರಿಸಿಯೇಷನ್ ಹೇಳಿದ್ದಾರೆ. ಸೊ ಫರ್ನಿಚರ್ ಕೊಟ್ಟು ಡಿಪ್ರಿಸಿಯೇಷನ್ ಹೇಳಿದ್ದಾರೆ ಅಂದರೆ ನಾವು ಅಲ್ಲಿಗೆ ಫರ್ನಿಚರ್ ಲೆಡ್ಜರು ಸಹಿತ ಪ್ರಿಪೇರ್ ಮಾಡಬೇಕು. ಸೊ ಫಸ್ಟ್ ಫರ್ನಿಚರ್ ಲೆಡ್ಜರ್ನ ಪ್ರಿಪೇರ್ ಮಾಡೋಣ. ಫರ್ನಿಚರ್ ಅಕೌಂಟ್. ಸೊ ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಯಾವ ಸೈಡ್ ಬರೀಬೇಕು? ಫರ್ನಿಚರ್ ಅಸೆಟ್ ಲಯಬಿಲಿಟಿನಾ? ಅಸೆಟ್ ಆದ್ರೆ ಯಾವ ಸೈಡ್ ಬರೀಬೇಕು? ಕ್ರೆಡಿಟ್ ಪಕ್ಕಾನಾ? ಯಾರು ಹೇಳ್ಕೊಟ್ಟಿದ್ದು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ 2,500 ಡೆಬಿಟ್ ಬ್ಯಾಲೆನ್ಸ್ ಬರೀಬೇಕು ಅಸೆಟ್ಸ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಹೇಳಿದ್ದಾರೆ. ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ 10% ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸರಿ, ದೇರ್ ಇಸ್ ನೋ ಇಶ್ಯೂ. ಬಟ್ ಇಲ್ಲಿ ನಮಗೆ ಕ್ಲೋಸಿಂಗ್ ಸ್ಟಾಕ್ ನೋಡಿದರೆ ಸೆಪ್ಟೆಂಬರ್ 2020 ಅಂತೇಳಿ ಹೇಳಿದ್ದಾರೆ. ದಟ್ ಮೀನ್ಸ್ ಬುಕ್ಸ್ ಆರ್ ಕ್ಲೋಸ್ಡ್ ಅಟ್ ಆನ್ ಸೆಪ್ಟೆಂಬರ್ ಮಂತ್. ಸೊ ಅಲ್ಲಿಗೆ ನಾವು 2,500 ಇಂಟು 10% ಇಂಟು ಸೆಪ್ಟೆಂಬರ್ ತನಕ ಎಷ್ಟು ತಿಂಗಳಾಗುತ್ತೆ ಕೌಂಟ್ ಮಾಡಿ. ಎಷ್ಟು ತಿಂಗಳಾಗುತ್ತೆ?
9. ಯಾವ ಮಂತ್ ಇಂದ ಕೌಂಟ್ ಮಾಡ್ತೀರಾ? 6, sir. ಏಪ್ರಿಲ್ 1/4/2020 ಇಂದ 30th ಸೆಪ್ಟೆಂಬರ್ 2020 ತನಕ ಎಷ್ಟು ತಿಂಗಳಾಗುತ್ತೆ? 6. 6, sir. months. ಸೊ ಅಲ್ಲಿಗೆ 2500 ಇಂಟು 10 ಡಿವೈಡೆಡ್ ಬೈ 100 ಇಂಟು 6/12 ಇಷ್ಟು ಡಿಪ್ರಿಸಿಯೇಷನ್ ಆಗುತ್ತೆ. ಮತ್ತೆ ಬೇರೆ ಫರ್ನಿಚರ್ ರಿಲೇಟೆಡ್ ಯಾವ ಅಡ್ಜಸ್ಟ್ಮೆಂಟು ಇಲ್ಲ ಇಲ್ಲಿ. ಸೊ ನಮಗೆ 2500 ಅಲ್ಲಿ 125 ಹೋಯ್ತು ಅಂದರೆ 2375 ಇದು ಕ್ಲೋಸಿಂಗ್ ಫರ್ನಿಚರ್ ವ್ಯಾಲ್ಯೂ ಆಗುತ್ತೆ. ಇದು ಕ್ಲೋಸಿಂಗ್ ಫರ್ನಿಚರ್ ಅಕೌಂಟ್ ಮುಗೀತು. ಇವಾಗ ಡೆಟಾರ್ಸ್ ಅಕೌಂಟ್ ಒಂದನ್ನ ಪ್ರಿಪೇರ್ ಮಾಡ್ಕೋಬೇಕು. ಅಗೇನ್ ಡೆಟಾರ್ಸ್ ಅಸೆಟ್ ಲಯಬಿಲಿಟಿನ Asset. ಅಸೆಟ್ ಆದ್ರೆ ಓಪನಿಂಗ್ ಬ್ಯಾಲೆನ್ಸ್ ಯಾವ ಸೈಡ್ ಬರೀಬೇಕು? ಯಾವ ಸೈಡು? Debit side. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ? ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದಾರ? ನಿಮಗೆ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಇಲ್ಲಿ ಈ ಫಾರ್ಮೆಟ್ ಗೊತ್ತಿರಬೇಕು. ಈ ಫಾರ್ಮೆಟ್ ಗೊತ್ತಿಲ್ಲ ಅಂತೇಳಿ ಹೇಳಿದ್ರೆ ನಾನು ಇವಾಗ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ನಿಮಗೆ ಗೊತ್ತಾಗಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, 0. ನೆಕ್ಸ್ಟ್ ನೋಡ್ತಾ ಹೋಗಿ, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ, ಕ್ಯಾಶ್ ಸೇಲ್ಸ್ ಇದೆ, ಬೈ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಸೇಲ್ಸ್ ಎಷ್ಟಿದೆ? ಕ್ಯಾಶ್ ಸೇಲ್ಸ್ 2500. 2005. ನೆಕ್ಸ್ಟ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್, collection from debtors 42,500. ಸೊ ಇದೆರಡು ಸೇರಿದ್ರೆ 45,000 ಆಗುತ್ತೆ. 45,000. $45,000 ಆಯಿತು. ನೆಕ್ಸ್ಟ್ ಈ ಫಾರ್ಮೆಟ್ ಪ್ರಕಾರ ಇಲ್ಲಿ ಕ್ಯಾಶ್ ಕಲೆಕ್ಷನ್ ಆಗಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಆಗಲಿ ತಗೊಂಡ್ವಿ. ನೆಕ್ಸ್ಟ್ ಏನಿದೆ ಇನ್ಫಾರ್ಮೇಶನ್ ಕ್ರೆಡಿಟ್ ಸೇಲ್ಸ್. ಈ ಫಾರ್ಮೆಟ್ ಪ್ರಕಾರ ಕ್ರೆಡಿಟ್ ಸೇಲ್ಸ್ ಯಾವ ಕಡೆ ಬರೀಬೇಕು? ಯಾವ ಸೈಡ್ ಬರೀಬೇಕು? Debit side. Debit side. Debit side. ಕ್ರೆಡಿಟ್ ಟು ಕ್ರೆಡಿಟ್ ಸೇಲ್ಸ್ ಎಷ್ಟಿದೆ ಅಮೌಂಟ್? 51,000. ಕ್ರೆಡಿಟ್ ಸೇಲ್ಸ್ ಆಯಿತು. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಡೆಟಾರ್ಸ್ ಫಾರ್ಮೆಟ್ ಪ್ರಕಾರ ಯಾವ ಸೈಡ್ ಬರೀಬೇಕು? ಯಾವ ಸೈಡ್ ಬರೀಬೇಕು? ಯಾರಾದ್ರೂ ಹೇಳಿ. ಸೊ ಅಲ್ಲಿಗೆ ನೀವುಗಳು ಇನ್ನ ಓದಕ್ಕಾಗ್ಲಿ ನೋಟ್ಸ್ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿಲ್ಲ ಅನ್ಕೊಳ್ತೀನಿ.
ಯಾವ ಸೈಡ್ ಬರೀಬೇಕು? Credit. Buy discount allowed account 1800. ಬೇರೆ ಏನಾದ್ರೂ ಇದೆಯಾ? ಸೊ ಏನು ಇಲ್ಲ ಅಂತ ಹೇಳಿದ್ರೆ ಟೋಟಲ್ by balance carried down balance amount. ಸೊ ಟೋಟಲ್ 51,000, ಅದರಲ್ಲಿ 46,800 ಅಂತ ಹೇಳಿದ್ರೆ equals 51,000 minus 45,000 minus 1,800. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಏನಾದ್ರು ಡೌಟ್ಸ್ ಇದೆಯಾ? No, sir. ದಿಸ್ ಈಸ್ ದ ಫಾರ್ಮ್ಯಾಟ್. ನನಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಇನ್ನೂ ನೋಟ್ಸ್ ಬರೀಲಿಕ್ಕೆ ಶುರು ಮಾಡಿದ್ದೀರಾ ಮಾಡಿಲ್ಲ ಅಂತ ಹೇಳಿ, ಬಟ್ ಮಿಸ್ಟೇಕ್ಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಪೆಂಡಿಂಗ್ ಆದರೆ ನೀವು ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ, ನಾಳೆ ಮಾಡೋ ಕೆಲಸ ನಾಡಿದ್ದು ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ರೆ 100% ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇಲ್ಲೇ ನೋಡಿ, ಇಲ್ಲೇ ಪ್ರಾಬ್ಲಮ್ಸ್ಗಳು ಬರಿತಾ ಹೋದಂಗೆ ನಿಮಗೆ ಎಷ್ಟು ಪ್ರಾಬ್ಲಮ್ ಒಂದೇ ದಿನ ಬರೀಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಕ್ಲಿಯರ್? Yes, sir. ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕ್ಯಾಶ್ ಸೇಲ್ಸ್ ಒಂದು ಬರಲ್ಲ. ಕ್ಲಿಯರ್? ಇಲ್ಲಿ 42,500 ಬೈ ಪ್ರಾಕ್ಟೀಸ್ ಅದು ನಾನು ತಗೊಳ್ತಾ ಇದ್ದೀನಿ. ಕ್ಯಾಶ್ ಸೇಲ್ಸ್ ಬರಲ್ಲ ಇಲ್ಲಿ. ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ಯಾಶ್ ಸೇಲ್ಸ್ ಬರಲ್ಲ, ನೆನಪಲ್ಲಿ ಇಟ್ಕೊಳ್ಳಿ ಅದು. ಕ್ಲಿಯರ್? ಸೊ ಲಾಸ್ಟಿಗೆ ಬ್ರಾಂಚ್ ಡೆಟಾರ್ಸ್ ಅಕೌಂಟ್, ಪ್ರಿಪೇರ್ ಮಾಡಾಯ್ತು. ಈಗ ಲಾಸ್ಟ್ಗೆ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಯಾವ ಬ್ರಾಂಚ್ ಇದು? ಮೈಸೂರು ಬ್ರಾಂಚ್ ಅಕೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಬರಿತಾ ಹೋಗಬೇಕು. ಟು ಓಪನಿಂಗ್ ಸ್ಟಾಕ್ 5,000 to opening petty cash, opening stock account to petty cash account 150 to furniture account 2,500 to goods sent to branch account 50,000. Next to bank account. ಇಲ್ಲಿ ನೋಡಿ, ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್
ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಫಾರ್ ಪೆಟ್ಟಿ ಕ್ಯಾಶ್ ಎರಡದು ತಗೊಂಡ್ರೆ 3000 ಪ್ಲಸ್ 10,000 13,000. ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್, ಅದರಲ್ಲಿ ಕ್ಯಾಶ್ ಸೇಲ್ಸ್ ಮತ್ತೆ ಕಲೆಕ್ಷನ್ ಟೋಟಲ್ 2,500 ಪ್ಲಸ್ 42,500, ಸೊ 45,000. ಕ್ರೆಡಿಟ್ ಸೇಲ್ಸ್ ಬರಲ್ಲ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಕೌಂಟ್, by closing stock account 17,000, by closing petty cash account 50, by furniture, by closing furniture account, by closing furniture account ಎಷ್ಟಿದೆ 2,375, by closing debtors account 6,700. ಈಗ ಇಲ್ಲಿ ಫಾರ್ಮೆಟ್ ನೋಡಿದ್ರೆ ನೀವು ಈ ಫಾರ್ಮೆಟ್ ಅಲ್ಲಿ ಎಲ್ಲಾದ್ರೂ ಡಿಪ್ರಿಸಿಯೇಷನ್ ಬರುತ್ತಾ? ಎಲ್ಲಾದ್ರೂ ಡಿಪ್ರಿಸಿಯೇಷನ್ ಬರುತ್ತಾ ಈ ಫಾರ್ಮೆಟ್ ಪ್ರಕಾರ? No, sir. ಕ್ರೆಡಿಟ್ ಸೇಲ್ಸ್ ಬರುತ್ತಾ? ಕ್ರೆಡಿಟ್ ಸೇಲ್ಸ್ ಬರುತ್ತಾ? No, sir. ಸೊ ಅಲ್ಲಿಗೆ ಕ್ರೆಡಿಟ್ ಸೇಲ್ಸ್ ಆಗಲಿ ಮತ್ತೆ ಡಿಪ್ರಿಸಿಯೇಷನ್ ಆಗಲಿ, ಈ ಡಿಸ್ಕೌಂಟ್ ಅಲೌಟ್ ಟು ಡೆಟಾರ್ಸ್ ಇಲ್ಲಿ ಡೆಟಾರ್ಸ್ ಅಕೌಂಟ್ ಅಲ್ಲಿ ತಗೊಂಡಿದ್ದೇವೆ, ಹಾಗಾಗಿ ಇದು ಇಲ್ಲಿ ಬರಲ್ಲ. ಇನ್ನು ಯಾವ ಟ್ರಾನ್ಸಾಕ್ಷನ್ ಉಳ್ಕೊಂಡಿಲ್ಲ, ಅಲ್ಲಿಗೆ ಟೋಟಲ್ ಮಾಡಬಹುದು. ಸೊ ಟೋಟಲ್ ಮಾಡಿದ್ರೆ 475 to general P&L account within bracket balancing amount. This is how ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್. ಇದು ನೋಡ್ಲಿಕ್ಕೆ ನಿಮಗೆ ಬಹಳ ಸಿಂಪಲ್ ಅನ್ಸುತ್ತೆ ಪ್ರಾಬ್ಲಮ್. ಹೌದು, ಪ್ರಾಬ್ಲಮ್ ಸಿಂಪಲ್ಲೇ, ಬಟ್ ಈ ತರ ನಾವು ಪ್ರಿಪೇರ್ ಮಾಡಬೇಕು ಬೇಡ ಅನ್ನೋದನ್ನ ಯೋಚನೆ ಮಾಡಿ ನೋಡ್ಬೇಕು. ಏನಾದ್ರು ಡೌಟ್ಸ್ಗಳಿದ್ರೆ ಕೇಳಿ. ಸರ್, ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ಯಾಶ್ ಸೇಲ್ಸ್ ತಗೊಳ್ಳೋಂಗಿಲ್ಲ. ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ಯಾಶ್ ಸೇಲ್ಸ್ ಬರಲ್ಲ. ಇಲ್ಲಿ ಫಾರ್ಮೆಟ್ ಕೊಟ್ಟಿದ್ದೇನಲ್ಲ, ಇಲ್ಲಿದೆ, ಇಲ್ಲಿ ಫಾರ್ಮೆಟ್ ಇಲ್ಲಿ ನೋಡಿ, ಇಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಕಲೆಕ್ಷನ್ ಆರ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತಿದೆ ಹೊರತು ಕ್ಯಾಶ್ ಸೇಲ್ಸ್ ಇಲ್ಲ. ಕ್ಯಾಶ್ ಸೇಲ್ಸ್ ಆದಾಗ ಡೈರೆಕ್ಟ್ ಆಗಿ ಅದು ಕ್ಯಾಶ್ ಅಕೌಂಟಿಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್, ಎನಿ ಡೌಟ್? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ.
ಯಾರಿಗೇನು ಡೌಟ್ಸ್ ಇಲ್ವಾ? ಸೊ ಯಾರಿಗೇನು ಡೌಟ್ಸ್ ಇಲ್ಲ ಅಂತ ಹೇಳಿದ್ರೆ ಐ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು.